ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಹಾಲಿ ಸಂಸದರಾಗಿರುವಂಥ ಅಣ್ಣಾ ಸಾಹೇಬ್ ಜೊಲ್ಲೆ ವರ್ಸಸ್ ಪ್ರಿಯಾಂಕಾ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಿಯಾಂಕಾ ಜಾರಕಿಹೊಳಿ ಅಂದರೆ ಹೆಚ್ಚು ಶಕ್ತಿ ಒಂದು ರೀತಿ ಕಾಂಗ್ರೆಸ್ ಪಕ್ಷಕ್ಕೆ. ಪ್ರಿಯಾಂಕಾ ಜಾರಕಿಹೊಳಿ, ಅಣ್ಣಾ ಸಾಹೇಬ್ ವರ್ಸಸ್ ಪ್ರಿಯಾಂಕಾ ಗಾಂಧಿ ಇಲ್ವಾ? ಪ್ರಿಯಾಂಕಾ ಗಾಂಧಿ ಫ್ಯಾಮಿಲಿ. ಓಕೆ, ಈ ಚಿಕ್ಕೋಡಿ ಲೆಕ್ಕಾಚಾರ ಹೇಗಿದೆ ಈಗ? ಚಿಕ್ಕೋಡಿ ಲೆಕ್ಕಾಚಾರ ಅಣ್ಣಾ ಸಾಹೇಬ್ ಜೊಲ್ಲೆ ಏಕಾಂಗಿ, ಪ್ರಿಯಾಂಕಾ ಜಾರಕಿಹೊಳಿಗೆ ಒಂದು ದೊಡ್ಡ ಶಕ್ತಿ ಇದೆ. ಅವ್ರ ತಂದೆ ಸಚಿವರು ಸತೀಶ್ ಜಾರಕಿಹೊಳಿ ಅಂಡ್ ಲಕ್ಷ್ಮಣ ಸವದಿ ಸೇರಿದಂತೆ ದೊಡ್ಡ ಶಕ್ತಿ ಅವರಿಗಿದೆ. ಬಟ್ ಅದನ್ನ ಎಷ್ಟು ಮಟ್ಟಿಗೆ ಅವರು ಎನ್ಕ್ಯಾಶ್ ಮಾಡ್ಕೊತಾರೆ ನೋಡಬೇಕು. ಬಟ್ ಚುನಾವಣೆ ಕಾಂಗ್ರೆಸ್ ಅವರು ಭಾಳ ಜೋಶ್ ಆಗಿದ್ದಾರೆ. ಬಿಜೆಪಿಯಲ್ಲಿ ಶಶಿಕಲಾ ಜೊಲ್ಲೆ, ಅಣ್ಣಾ ಸಾಹೇಬ್ ಜೊಲ್ಲೆ ಇಬ್ಬರೇ ಚುನಾವಣೆಗಾಗಿ ಒದ್ದಾಡ್ತವ್ರೆ. ಕುರ್ಚಿ MLA ರಾಜೀವ್ ಅವರು ಇಲ್ಲಿ ಚುನಾವಣೆ ಮಾಡಕ್ಕೆ ಬ್ಯಾಂಗ್ಳೂರ್ ಬಂದ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಒಂದಷ್ಟು ವ್ಯತ್ಯಾಸಗಳೇನೋ ಆಗುತ್ತೆ ಹಂಗೆ ಅಂತ. ಬಟ್ ಅವರು ಸಹಕಾರಿ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ, ಚೆನ್ನಾಗಿದೆ. ಸೊ ಹಾಗಾಗಿ ಏನೇನಾಗುತ್ತೆ ನೋಡ್ಬೇಕು. ಈಗ ನಿಪ್ಪಾಣಿಲಿ ಇವರೇ MLA, ಚಿಕ್ಕೋಡಿ ಗಣೇಶ್ ಹುಕ್ಕೇರಿ ಕಾಂಗ್ರೆಸ್, ಅಥಣಿ ಲಕ್ಷ್ಮಣ್ ಸವದಿ ಕಾಂಗ್ರೆಸ್, ಕಾಗವಾಡ ರಾಜು ಕಾಂಗ್ರೆಸ್, ಕುಡಚಿ ಮೈನತಣ್ಣನವರು ಕಾಂಗ್ರೆಸ್, ರಾಯಬಾಗ ದುರ್ಯೋಧನ ಐಹೊಳೆ ಬಿಜೆಪಿ, ಹುಕ್ಕೇರಿ ನಿಖಿಲ್ ಕತ್ತಿ ಬಿಜೆಪಿ, ಯಮಕರಮಣ ಸತೀಶ್ ಜಾರಕಿಹೊಳಿ 6 ಕಾಂಗ್ರೆಸ್ MLAಗಳಿದ್ದಾರೆ. 6 ಕಾಂಗ್ರೆಸ್ MLA ವೋಟ್ ಶೇರ್ ಬಂದಾಗಲೂ ಕೂಡ ಕಾಂಗ್ರೆಸ್ ಹೆಚ್ಚಿಂದಾಗಿದೆ. 5 ಕಾಂಗ್ರೆಸ್ MLA, 3 ಬಿಜೆಪಿ. 3 ಬಿಜೆಪಿ. ಎಸ್, ಸ್ಟಾರ್ಟಿಂಗ್ ಶಶಿಕಲಾ ಜೊಲ್ಲೆ ಸೇರಿ 3 ನಂಬರ್ ಇದೆ. ಬಟ್ ಎಲ್ಲಾ ರೀತಿಯಲ್ಲೂ ಕಾಂಗ್ರೆಸ್ ಮೇಲುಗೈ ಕಾಣ್ತಾ ಇದೆ. ಬಟ್ ಇಲ್ಲಿ ಲಿಂಗಾಯತರು ನಮ್ಮ ಸಮುದಾಯ ಅಂತ ನೋಡಿದ್ರೆ ಅದೊಂದು ಬಿಟ್ರೆ ಇನ್ನೇನೂ ಇಲ್ಲ. ಏನಾದರೂ ಈಗೆಲ್ಲೂ ಎಲ್ಲ ರೀತಿಯಲ್ಲೂ ಪ್ರಿಯಾಂಕಾ ಜಾರಕಿಹೊಳಿ ಪ್ರಬಲವಾಗಿ ಕಾಣ್ತಿದ್ದಾರೆ, ಪಾರ್ಟಿ ಪರ್ಸನ್ ಇವೆಲ್ಲ ಲೆಕ್ಕಾಚಾರದಲ್ಲಿ. ಅಣ್ಣಾ ಸಾಹೇಬ್ ಜೊಲ್ಲೆನ ದಡ ಮುಟ್ಟರೆ ಅದು ಲಿಂಗಾಯತ ಫ್ಯಾಕ್ಟ್ ವರ್ಕ್ ಆಗ್ಬೋದು. ಕೆಲವ್ರು ಹೇಳ್ತಾರೆ, ನಂಗೆ ಒಂದಷ್ಟು ಜನ ಫೋನ್ ಮಾಡಿದ್ರು ಚಿಕ್ಕೋಡಿ ಭಾಗದಿಂದ, ಶಿವರೇ ನೀವು ಹೇಳ್ತಿದ್ದೀರಿ ಹಿಂಗೆ 5 ಜನ ಕಾಂಗ್ರೆಸ್ MLA, 3 ಜನ ಮಾತ್ರ ಬಿಜೆಪಿ ಇದ್ದಾರೆ, ಲಕ್ಷ್ಮಣ್ ಸವದಿ ಕೂಡ ಅವ್ರ ಜೊತೆ ಹೋಗಿದ್ದಾರೆ ಇವೆಲ್ಲ ಅಂತ. ಬಟ್ ಲಿಂಗಾಯತ ಫ್ಯಾಕ್ಟ್ ವರ್ಕ್ ಆಗುತ್ತೆ. ಓಕೆ, ಜಾರಕಿಹೊಳಿ ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ಬಿಟ್ರೆ ಮತ್ತೆ ಅವ್ರು ನಮ್ಮನ್ನ ಪಾರಪತ್ಯ ಸಾಧಿಸ್ತಾರೆ, ಅದಕ್ಕೆ ಅವಕಾಶ ಆಗಬಾರ್ದು ಅಂತ ಲಿಂಗಾಯತರೆಲ್ಲ ಒಂದಾಗ್ತಾರೆ ಅಂತನೂ ಚರ್ಚೆಗಳಿದೆ. ಲಿಂಗಾಯತರು ಆಯಾ ಕ್ಷೇತ್ರದ MLAಗಳು ಲಿಂಗಾಯತ ಓಟ್ ಹಾಕ್ತಾರೆ. MP ಲಿಂಗಾಯತ ಸಮುದಾಯದ ಅಣ್ಣಾ ಸಾಹೇಬ್ ಜೊಲ್ಲೆ ಇರಬೇಕಾರೆ ಪ್ರಿಯಾಂಕಾ ಜಾರಕಿಹೊಳಿಗೆ ಹಾಕ್ತಾರೆ, ಜಾತಿ ಪ್ರಾಮುಖ್ಯತೆನ ಪಡ್ಕೊಳ್ತಿಲ್ಲಿ ಅಂತ ಹೇಳ್ತಾರೆ. ಆದ್ರೂ ಕಾಂಗ್ರೆಸ್ ಪಕ್ಷದ ದೃಷ್ಟಿಯಿಂದ ಪಕ್ಷ ಅಂತ ಸ್ಟ್ರಾಂಗ್ ಆಗಿ ಕಾಣ್ತಿದೆ. ಲೈಕ್ ವಿಧಾನಸಭೆ ಚುನಾವಣೆ ಸೆಗ್ಮೆಂಟ್ ನೋಡಿದಾಗ ಲಕ್ಷ್ಮಣ್ ಸವದಿ ತಾನು ಪಡೆದಷ್ಟೇ ಮತಗಳನ್ನ ಲೋಕಸಭೆ ಹಾಕ್ಸಾರ ಪ್ರಿಯಾಂಕಾಗೆ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಜೊತೆಗೆ ಈ ಇದೆಯಲ್ಲ ನೇಹಾ ಪ್ರಕರಣದ ನಂತರ ಒಂದಷ್ಟು ಉತ್ತರ ಕರ್ನಾಟಕ ಭಾಗದಲ್ಲಿ ಚರ್ಚೆ ಇದೆ. ಯಾಕಂದ್ರೆ ಅದು ಲಿಂಗಾಯತ ಸಮುದಾಯದ ಹೆಣ್ಮಗು ನೇಹಾ, ಫಯಾಜ್ ಈ ಘಟನೆ ಎಲ್ಲ ಆದ್ಮೇಲೆ ಹಿಂದುತ್ವದ ಆಚೆ ಈಚೆ ಒಂದಷ್ಟು ನೋಡಿದಾಗ ಇದು ಬಿಜೆಪಿಗೆ ಪ್ಲಸ್ ಈ ಪ್ರಕರಣ. ರಾಜಕೀಯ ಹೊರತಾಗಿ ನೋಡಕ್ ಸಾಧ್ಯನೇ ಆಗೋದಿಲ್ಲ ಬಹುತೇಕ ಪ್ರಕರಣಗಳನ್ನ. ಅದು ಇಂಪ್ಯಾಕ್ಟ್ ಆಗುತ್ತೆ, ನೋಡೋದ್ ಬಿಟ್ಬಿಡಿ. ಬಟ್ ಹಿಂಗಾಯ್ತಂತೆ, ಯಾರೋ ಮುಸ್ಲಿಂ ಹುಡುಗ ಬಂದ್ಬಿಟ್ಟು ನಮ್ಮ ಹಿಂದೂ ಹುಡುಗಿನ, ಲಿಂಗಾಯತ ಹುಡುಗಿನ ಹಂಗೆ ಪ್ರೀತಿ ಆಚೆ ಈಚೆ ಈ ತರ ಆಯ್ತಂತೆ. ಆಗ ಸಹಜವಾಗಿ ಇದು ಕಾಂಗ್ರೆಸ್ ಗೃಹ ಸಚಿವ ಕಾಂಗ್ರೆಸ್ ಪರಮೇಶ್ವರ್ ಇದು ಪ್ರೀತಿಸಿದ್ರು ಅಂದಂತೆ. ಕಾಂಗ್ರೆಸ್ಗೆ ಮುಸಲ್ಮಾನರ ಕಂಡ್ರೆ ಇಷ್ಟ, ಹಿಂದೂಗಳ ಈ ತರದ ಎಲ್ಲ ಚರ್ಚೆಗೆ ಬಂದ್ಬಿಡ್ತವೆ. ಇದೊಂದು ಪ್ರಕರಣ ಉತ್ತರ ಕರ್ನಾಟಕ ಭಾಗದಲ್ಲಿ ವರ್ಸ್ಟ್ ಕೇಸ್. ಯೋಗೀಶ್ ಅರ್ಥ ಮಾಡ್ಕೊಳ್ಳಿ, 30,000ದಿಂದ 50,000 ಮತಗಳನ್ನ ಮತ್ತಷ್ಟು ಬಿಜೆಪಿಗೆ ಪುಷ್ ಮಾಡೋ ಕೆಪಾಸಿಟಿ ಇನ್ಸಿಡೆಂಟ್ಗಳು. ಸೊ ಹಾಗಾಗಿ ರಮೇಶ್ ಕತ್ತಿ ವಿರೋಧ ಇರ್ಬೋದು ಅಣ್ಣಾ ಸಾಹೇಬ್ ಜೊಲ್ಲೆಗೆ, ಲಕ್ಷ್ಮಣ್ ಸವದಿ ಈ ಹಿಂದೆ ಬಿಜೆಪಿಗರೀಗ ಕಾಂಗ್ರೆಸ್ ಅಲ್ಲಿ ಇರ್ಬೋದು. ಬಟ್ ನಾನು ಹಿಂದೆ ಎಲ್ಲ ಮಾತಾಡಿದ್ದೀನಿ, ಈ ಘಟನೆಯ ನಂತರ ಉತ್ತರ ಕರ್ನಾಟಕದ ರಾಜಕಾರಣದಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗ್ತಾ ಇದೆ. ವ್ಯತ್ಯಾಸಗಳಾಗ್ತಿದೆ. ತಳಪ್ಪ, ನಾವು ಲಿಂಗಾಯತರು ಒಂದು ಓಟ್ ಹಾಕಿದ್ವಪ್ಪ ಇವರಿಗೆಲ್ಲ. ಯಾರಿಗೆ? ಪ್ರಕಾಶ್ ಹುಕ್ಕೇರಿ ಮಗ ಗಣೇಶ್ ಹುಕ್ಕೇರಿಗೆ, ಲಕ್ಷ್ಮಣ್ ಸವದಿಗೆ ಇವೆಲ್ಲ ಹಾಕಿದ್ವಿ. ಈಗ ಕಾಂಗ್ರೆಸ್ ಸಮುದಾಯ ಬೇರೆ, ಹಿಂಗೆಲ್ಲ ಚರ್ಚೆಗಳಿದೆ, ವಿಷಯಗಳು. ಹಾಗಾಗಿ ನೇಹಾ ಪ್ರಕರಣ ಕೂಡ ಇಲ್ಲಿ ಅಟ್ಲೀಸ್ಟ್ 23,000 ಓಟ ಚೇಂಜ್ ಮಾಡುತ್ತೆ ಚಿಕ್ಕೋಡಿನಲ್ಲಿ. ಅದು ನೋಡಬೇಕು. ಹಾಗಾಗಿ ಪ್ರಿಯಾಂಕಾ ಜಾರಕಿಹೊಳಿ ಮತ್ತೆ ಅಣ್ಣಾ ಸಾಹೇಬ್ ಜೊಲ್ಲೆ ನಡುವೆ ಅಂತರ ಇತ್ತಲ್ಲ, ಮಂತ್ರಿ ಮಗಳು ಜಾರಕಿಹೊಳಿ ಸ್ಟ್ರಾಂಗ್ ಫ್ಯಾಮಿಲಿ, ನಿಪ್ಪಾಣಿನಲ್ಲಿ ಶಶಿಕಲಾ ಜೊಲ್ಲೆ ವಿರುದ್ಧ NCP ಇಂದ ಸೋತಂತ ಅವರು ಕೂಡ ರಮೇಶ್ ಜಾರಕಿಹೊಳಿ ಶಿಷ್ಯನೇ, ಆಪ್ತಾನೆ, ಅವರೆಲ್ಲರೂ ವಿರುದ್ಧವಾಗಿ ಮಾಡ್ತಾರೆ ಅನ್ನೋ ಚರ್ಚೆಗಳ ನಡುವೆ ಲಿಂಗಾಯತ ವರ್ಸಸ್ ಅದರ್ಸ್ ಅನ್ನೋ ರೀತಿಯ ರಾಜಕಾರಣ ಚಿಕ್ಕೋಡಿಲಿ ಕಾಣ್ತಾ ಇದೆ. ನೇಹಾ ಪ್ರಕರಣ ಕಾಂಗ್ರೆಸ್ ವಿರುದ್ಧದ ಒಂದಷ್ಟು ಚರ್ಚೆಗೆ, ಕಾಂಗ್ರೆಸ್ ವಿರುದ್ಧದ ಮನಸ್ಥಿತಿ ಏನಿತ್ತಲ್ಲ ಬಿಜೆಪಿ ಹಿಂದುತ್ವ
ಅದು ಒಂದಾಗ ಕಾರಣ ಆಗ್ತದೆ ಓಕೆ, ಹೌದು ಈ ಘಟನೆ. ಹೌದು. ಎಸ್ ವೀಕ್ಷಕರೇ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸಂಸದರು ಯಾರಾಗಬೇಕು, ಪ್ರಿಯಾಂಕಾ ಜಾರಕಿಹೊಳಿನ ಅಥವಾ ಅಣ್ಣಾ ಸಾಹೇಬ್ ಜೊಲ್ಲೆನ ಕಾಮೆಂಟ್ ಮಾಡಿ. ಹಾಗೆ ಯಾರು ಪ್ರಧಾನಿ ಆಗಬೇಕು, ನರೇಂದ್ರ ಮೋದಿನ, ರಾಹುಲ್ ಗಾಂಧಿನ, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.